ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾಳೆ ಸೆಕೆಂಡ್ PUC ಇಂಗ್ಲಿಷ್ ಬೋರ್ಡ್ ಎಕ್ಸಾಮ್ ಮೀನ್ಸ್ ಫೈನಲ್ ಎಕ್ಸಾಮ್ ಇದೆ. ನಾಳೆ ಎಕ್ಸಾಮ್ ಇದೆ, ಬಟ್ ಇನ್ನೂ ಕೂಡ ಒಂದಷ್ಟು ಜನ ಸ್ಟೂಡೆಂಟ್ಸ್ಗೆ ಆನ್ಸರ್ ಪೇಪರ್ ಅಲ್ಲಿ 3 ಮಾರ್ಕ್ಸ್ಗೆ 4 ಮಾರ್ಕ್ಸ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು, ಎಷ್ಟು ಆನ್ಸರ್ ಅನ್ನ ಬರೀಬೇಕು ಅನ್ನೋ ಕನ್ಫ್ಯೂಷನ್ಸ್ ಇದೆ. ಸೊ ಅದಕ್ಕೋಸ್ಕರನೇ ಲಾಸ್ಟ್ ಇಯರ್ ಇಂಗ್ಲಿಷ್ ಅಲ್ಲಿ 80 ಔಟ್ ಆಫ್ 80 ಸ್ಕೋರ್ ಆಗಿರುವಂತಹ ಆನ್ಸರ್ ಪೇಪರ್ ಅಲ್ಲಿ ಆನ್ಸರ್ ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಒಂದ್ಸಲ ವಿಡಿಯೋನ ಪೂರ್ತಿ ನೋಡಿ. ಈ ಟಾಪರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ 80 ಔಟ್ ಆಫ್ 80 ಸ್ಕೋರ್ ಮಾಡಿರೋ ಸ್ಟೂಡೆಂಟ್ ಯಾವ ರೀತಿ ಆನ್ಸರ್ಸ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಒಂದ್ಸಲ ಅನಲೈಸ್ ಮಾಡ್ಕೊಂಡು ನೀವು ಕೂಡ ಆ ರೀತಿ ಆನ್ಸರ್ ಅನ್ನ ಬರೆಯೋದಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ನಾಳೆ ಆನ್ಸರ್ ಪೇಪರ್ ಅಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾನ ಕೊಡುತ್ತೆ ಅಂತ ನಾನು ಹೇಳಬಲ್ಲೆ. ಸೊ ಮಿಸ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ. ಫೈನಲ್ ಎಕ್ಸಾಮ್ ಅಲ್ಲಿ ಇಂಗ್ಲಿಷ್ 80 ಔಟ್ ಆಫ್ 80 ಸ್ಕೋರ್ ಆಗಿರೋ ಆನ್ಸರ್ ಶೀಟ್ ಅನ್ನ ಒಂದ್ಸಲ ನೋಡೋಣ. ಇಲ್ಲಿ ಆ ಸ್ಟೂಡೆಂಟ್ ಯಾವ ತರ ಆನ್ಸರ್ ಬರೆದಿದ್ದಾರೆ ಚೆಕ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಪಾರ್ಟ್ ಎಗೆ ಬಂದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಲ್ಲ 10 ಕ್ವಶನ್ಗೂ ಆನ್ಸರ್ ಕರೆಕ್ಟ್ ಆಗಿದೆ. ಇವರು ಆನ್ಸರ್ ಬರೆದಿರೋ ರೀತಿಯನ್ನು ಒಂದ್ಸಲ ನೋಡಿ. ಫಸ್ಟ್ ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಆನ್ಸರ್ ಅನ್ನ ಬರೆದಿದ್ದಾರೆ. ಆಮೇಲೆ ಒಂದು ಕ್ವಶನ್ ಆದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಆನ್ಸರ್ ಮಾಡೋದಕ್ಕಿಂತ ಮೊದಲು ಒಂದು ಲೈನ್ ಗ್ಯಾಪ್ ತಗೊಂಡಿದ್ದಾರೆ. ಸೊ ಇದರಿಂದ ಅವ್ರು ಬರೆದಿರೋ ಆನ್ಸರ್ಸ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಟ್ಸ್ ವೆರಿ ಲೆಜಿಬಲ್, ಬಹಳ ಸ್ಪಷ್ಟವಾಗಿ ಓದೋದಕ್ಕೆ ಈಸಿಯಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಈ ತರ ನೀಟ್ನೆಸ್ ಅನ್ನ ಮೈಂಟೈನ್ ಮಾಡಿ. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 11ಗೆ ಬಂದಾಗ ಇಲ್ಲಿ ಪ್ಯಾಸಿವ್ ಫಾರ್ಮ್ಸ್ ಆಫ್ ದ ವರ್ಬ್ಸ್ ಅನ್ನ ಆನ್ಸರ್ ಮಾಡಬೇಕು. ಸೊ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಕೊಟ್ಟಿರೋ ಪ್ಯಾರಾಗ್ರಾಫ್ ಅನ್ನ ಬರ್ಕೊಂಡು ಬ್ಲಾಂಕ್ಸ್ ಅಲ್ಲಿ ಏನ್ ಆನ್ಸರ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೈರೆಕ್ಟ್ ಆಗಿ 3 ಆನ್ಸರ್ ಗಳನ್ನ ಕೂಡ ಬರ್ದಿರೋದನ್ನು ನಾವು ನೋಡಬಹುದು. ಸೊ ಪ್ಯಾರಾಗ್ರಾಫ್ ಅಲ್ಲೇ ಕರೆಕ್ಟ್ ಆಗಿದೆ ಆನ್ಸರ್, ಬಟ್ ಅವರು ಮತ್ತೆ ABC ಅಂತ ಹಾಕೊಂಡು 3 ಬ್ಲಾಂಕ್ಸ್ ಅಲ್ಲಿ ಬರ್ಬೇಕಾಗಿರೋ ರೈಟ್ ಆನ್ಸರ್ ಅನ್ನ ಬರ್ದಿದ್ದಾರೆ. ಅದಾದ್ಮೇಲೆ ಕ್ವಶನ್ ನಂಬರ್ 12ಗೆ ಬಂದಾಗ ಇಡಿಯಮ್ಸ್ ಆರ್ ಎಕ್ಸ್ಪ್ರೆಷನ್ಸ್. ಸೊ ಇದನ್ನು ಕೂಡ ಅವರು ಕೊಟ್ಟಿರೋ ಕ್ವಶನ್ ಅನ್ನ ಪೂರ್ತಿಯಾಗಿ ಬರ್ಕೊಂಡಿದ್ದಾರೆ ಅಂಡ್ ಬ್ಲಾಂಕ್ಸ್ ಅಲ್ಲಿ ಯಾವ ಎಕ್ಸ್ಪ್ರೆಷನ್ಸ್ ಅನ್ನ ರೈಟ್ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡಬೇಕು ಅದನ್ನ ಮಾಡಿದ್ದಾರೆ. ಕ್ವಶನ್ ನಂಬರ್ 13ಗೆ ಬಂದಾಗ ಮ್ಯಾಚ್ ದ ಪ್ರೊನೌನ್ಸ್. ಸೊ ಎ ಮತ್ತೆ ಬಿ ಎರಡು ಕಾಲಮ್ಸ್ ಅನ್ನ ನೀಟಾಗಿ ಬರ್ಕೊಂಡು ರೈಟ್ ಆನ್ಸರ್ಸ್ ಅನ್ನ ಮ್ಯಾಚ್ ಮಾಡಿದ್ದಾರೆ. ಇದು ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಆಗೋ ತರ ಕಾಣಿಸ್ತಾ ಇದೆ. ಸೊ ಹ್ಯಾಂಡ್ ರೈಟಿಂಗ್ ಅನ್ನ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಬಿಗೆ ಬಂದಾಗ ಇಲ್ಲಿ ನಿಮಗೆ 4 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ನೀವು 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಮಾರ್ಕ್ಸ್ 6 ಇರುತ್ತೆ. ಬಟ್ ಇವ್ರೇನ್ ಮಾಡಿದ್ದಾರೆ ಅಂದ್ರೆ 4 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಸೊ ಕೊಟ್ಟಿರುವಂತಹ 4 ಕ್ವಶನ್ಸ್ಗೂ ಆನ್ಸರ್ ಅನ್ನ ಬರೆದಿದ್ದಾರೆ. ಒಂದು ಎಕ್ಸ್ಟ್ರಾ ಕ್ವಶನ್ ಆನ್ಸರ್ ಕೂಡ ಮಾಡಿದ್ದಾರೆ. ಬಟ್ ಇಲ್ಲಿ ನೀವು ಆನ್ಸರ್ಸ್ ಅನ್ನ ನೋಡಿ, ಕೇಳಿರೋ ಕ್ವಶನ್ ಏನಿದೆ ಅದಕ್ಕೆ ಡೈರೆಕ್ಟ್ ಆನ್ಸರ್ ಮಾತ್ರ ಬರ್ದಿದ್ದಾರೆ. ಸೆಂಟೆನ್ಸ್ ಎಲ್ಲ ಬರ್ಕೊಂಡು ಅನ್ನೆಸೆಸರಿ ತುಂಬಿಸಿಲ್ಲ. ಬದಲಾಗಿ ಕ್ವಶನ್ಗೆ ಆನ್ಸರ್ ಎಷ್ಟೋ ಅಷ್ಟನ್ನ ಮಾತ್ರ ಬಹಳ ಸ್ಪಷ್ಟವಾಗಿ ಬರ್ದಿದ್ದಾರೆ. ಸೊ ಇಲ್ಲಿ ಅವರಿಗೆ 3 ಆನ್ಸರ್ಸ್ ರೈಟ್ ಆಗಿರೋದ್ರಿಂದ 6 ಮಾರ್ಕ್ಸ್ ಸಿಕ್ಕಿದೆ. ಸೊ ಇದು ಅವರು 2 ಮಾರ್ಕ್ಸ್ಗೆ ಆನ್ಸರ್ ಬರ್ದಿರುವಂತಹ ಮೆಥಡ್. ನೆಕ್ಸ್ಟ್ ನಾವು 3 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಸೊ ಇಲ್ಲಿ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗೆ ಈಗಲೂ ಕೂಡ ಕನ್ಫ್ಯೂಷನ್ ಇದೆ 3 ಮಾರ್ಕ್ಸ್ಗೆ ನಾವು ಎಷ್ಟು ಆನ್ಸರ್ ಬರಿಬೇಕು ಅಂತ. ಸೊ ಇಲ್ಲಿ ನೋಡಿದಾಗ ಈ ಆನ್ಸರ್ ಪೇಪರ್ ನೋಡಿದಾಗ ನಿಮಗೆ ಖಂಡಿತ ಒಂದು ಐಡಿಯಾ ಸಿಗುತ್ತೆ. ನೋಡಿ, ಅವರು 3 ಮಾರ್ಕ್ಸ್ಗೆ ಬಹಳ ಸ್ಪಷ್ಟವಾಗಿ ಅಂದವಾಗಿ ಎಷ್ಟು ಆನ್ಸರ್ ಬೇಕೋ ಅಷ್ಟು ಆನ್ಸರ್ ಅನ್ನ ಮಾತ್ರ ಬರ್ದಿದ್ದಾರೆ. ಸೊ ನೀವು ಇದನ್ನ ಚೆಕ್ ಮಾಡ್ಕೊಂಡಾಗ ಒಂದ್ಸಲ ಇದನ್ನ ನೋಡಿ ನೀಟಾಗಿ ಒಂದ್ಸಲ ಓದ್ಕೊಂಡ್ರೆ ಖಂಡಿತ ನಿಮಗೂ ಕೂಡ 3 ಮಾರ್ಕ್ಸ್ಗೆ ಯಾವ ತರ ಆನ್ಸರ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅವಶ್ಯಕತೆ ಇರೋ ಕಡೆ ದೊಡ್ಡದಾಗಿ ಆನ್ಸರ್ ಅನ್ನ ಮಾಡಿದ್ದಾರೆ. ಇನ್ನು ಕೆಲವು ಕ್ವಶನ್ ಗಳಿಗೆ ಎಷ್ಟು ಆನ್ಸರ್ ನೆಸೆಸಿಟಿ ಇದೆಯೋ ಅಷ್ಟನ್ನ ಮಾತ್ರ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಇದು 3 ಮಾರ್ಕ್ಸ್ ಆನ್ಸರ್ಸ್. ಸೊ ಇಲ್ಲಿ ಕೂಡ ನೋಡ್ಬೋದು, ಇವು ಕೂಡ 3 ಮಾರ್ಕ್ಸ್ ಕ್ವಶನ್ಸ್ಗೆ ಅವರು ಮಾಡಿರುವಂತಹ ಆನ್ಸರ್. ಎಲ್ಲ ಕಡೆ ಕೂಡ 3 ಔಟ್ ಆಫ್ 3 ನ ಸ್ಕೋರ್ ಮಾಡ್ಕೊಂಡಿದ್ದಾರೆ. ಹ್ಯಾಂಡ್ ರೈಟಿಂಗ್ ಕಡೆ ಒಂದ್ಸಲ ಗಮನ ಕೊಟ್ಟು ನೋಡಿ, ಬಹಳ ನೀಟಾಗಿ ಹ್ಯಾಂಡ್ ರೈಟಿಂಗ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಸೊ ಈ ರೀತಿ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಆನ್ಸರ್ ಬರೆದಾಗ ಟೈಮ್ ಅನ್ನು ಕೂಡ ಮ್ಯಾನೇಜ್ ಮಾಡೋದು ಸುಲಭ ಆಗುತ್ತೆ. ಅನ್ನೆಸೆಸರಿ ತುಂಬಿಸ್ಕೊಂಡು ಹೋದ್ರೆ ನಿಮಗೆ ಟೈಮ್ ಸಾಕೋಗೋದಿಲ್ಲ. ಮತ್ತೆ ಇನ್ನೊಂದು ವಿಷಯ ಗಮನಿಸಿ, ಕ್ವಶನ್ಗೆ ಆನ್ಸರ್ ಮಾಡಿದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಅವರು ಹೊಸ ಪೇಜಲ್ಲೇ ಆನ್ಸರ್ ಅನ್ನ ಮಾಡಿದ್ದಾರೆ. ಕೆಳಗಡೆ ಇರುವಂತಹ ಲೈನ್ಸ್ ಅನ್ನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಅವರು ಹೊಸ ಪೇಜಲ್ಲೇ ನೆಕ್ಸ್ಟ್ ಕ್ವಶನ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಇದರಿಂದ ಕೂಡ ಆನ್ಸರ್ ಪೇಪರ್ ನೋಡೋದಕ್ಕೆ ಬಹಳ ಸ್ಪಷ್ಟವಾಗಿ ಮತ್ತೆ ನೀಟಾಗಿ ಕಾಣಿಸ್ತಾ ಇದೆ. ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಖಂಡಿತ ಬಹಳ ಸುಲಭವಾಗಿ ಇರುವಂತ ರೀತಿಯಲ್ಲಿ ಈ ಆನ್ಸರ್ಸ್ ಇದೆ. ಅಂಡ್ ನೆಕ್ಸ್ಟ್ ಇಲ್ಲಿ ಕೂಡ 3 ಮಾರ್ಕ್ಸ್ ಕ್ವಶನ್ ಅನ್ನ ನೋಡಬಹುದು. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಬಂದಾಗ 4 ಔಟ್ ಆಫ್ 4 3.5 ಪ್ಲಸ್ ಹಾಫ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ 4 ಮಾರ್ಕ್ಸ್ಗೆ ಎಷ್ಟು ಬರಿಬೇಕು, 4 ಮಾರ್ಕ್ಸ್ಗೆ ಆನ್ಸರ್ ಎಷ್ಟು ಬರಿಬೇಕು, ಕೆಲವರು 1.5 ಪೇಜ್ ಬರಿಬೇಕು, ಕೆಲವರು 2 ಪೇಜ್ ಬರಿಬೇಕು ಅಂತೆಲ್ಲ ಹೇಳ್ತಾರೆ.
ಸೊ ಇಲ್ಲಿ ಒಂದ್ಸಲ ನೋಡ್ಕೊಳ್ಳಿ ಎಷ್ಟು ಆನ್ಸರ್ ಈ ಸ್ಟೂಡೆಂಟ್ ಬರ್ದಿದ್ದಾರೆ ಅಂತ. ಬಹಳ ಸ್ಪಷ್ಟವಾಗಿ ಗುಡ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ನೆಸೆಸಿಟಿ ಎಷ್ಟಿದೆಯೋ ಅಷ್ಟು ಆನ್ಸರ್ ಅನ್ನ ಬಹಳ ಸ್ಪಷ್ಟವಾಗಿ ಬರ್ದಿದ್ದಾರೆ. 4ಗೆ 4 ಮಾರ್ಕ್ಸ್ ತಗೊಂಡಿದ್ದಾರೆ. ಸೊ ನೀವು ಕೂಡ ಈ ತರ ಬರೆಯೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ 4 ಮಾರ್ಕ್ಸ್ಗೆ ಆನ್ಸರ್ ಯಾವ ತರ ಬರ್ದಿದ್ದಾರೆ ನೋಡಿ. 3+1 ಸ್ಕೋರ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ 3.5 ಪ್ಲಸ್ ಹಾಫ್ ಮಾರ್ಕ್ಸ್ ಅಂದ್ರೆ 4 ಮಾರ್ಕ್ಸ್ ಬಂದಿದೆ. ಸೊ ಇಲ್ಲಿ ಕೂಡ ನೋಡಿ 4 ಮಾರ್ಕ್ಸ್ಗೆ ಅವ್ರು ಬರ್ದಿರೋ ಆನ್ಸರ್ ಎಷ್ಟಿದೆ ಅಂತ. ಸೊ ನಿಮ್ಮ ಹ್ಯಾಂಡ್ ರೈಟಿಂಗ್ ನೀವು ಅಂದ್ರೆ ಲೆಟರ್ ಸೈಜ್ ದೊಡ್ಡದಾಗಿದ್ರೆ ನಿಮಗೆ ಇನ್ನೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಲೈನ್ಸ್ ಬೇಕಾಗುತ್ತೆ. ಇವರು ಸ್ವಲ್ಪ ಚಿಕ್ಕದಾಗಿ ಬರ್ದಿರೋದ್ರಿಂದ ಅಂದ್ರೆ ಲೆಟರ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅವರಿಗೆ ಇಷ್ಟೇ ಸಾಕಾಗಿದೆ. ಅಂದ್ರೆ ನೀವು ಇಲ್ಲಿ ನೋಡ್ಬೇಕಾಗಿರೋದೇನಂದ್ರೆ 4 ಮಾರ್ಕ್ಸ್ಗೆ ನೀವು ಎಷ್ಟು ಬರೆದ್ರೆ ಆನ್ಸರ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ ಅನ್ನೋದಕ್ಕೆ ಈ ಆನ್ಸರ್ಗಳು ಒಂದು ಐಡಿಯಾನಂತೂ ಖಂಡಿತ ಕೊಡುತ್ತೆ. ಸೊ ಎಕ್ಸಾಮ್ಗೆ ಒಂದಿನ ಮುಂಚೆ ಆದ್ರೂ ಪರವಾಗಿಲ್ಲ, ಇವತ್ತು ಇದನ್ನ ನೋಡಿ ನಾಳೆ ನೀವು ಕೂಡ ಎಕ್ಸಾಮ್ ಅಲ್ಲಿ ಈ ತರ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಎಲ್ಲ 4 ಮಾರ್ಕ್ಸ್ ಕ್ವಶನ್ಸ್ಗೆ ಕೂಡ ಅವ್ರಿಗೆ 4 ಮಾರ್ಕ್ಸ್ ಸಿಕ್ಕಿದೆ. ಸೊ 3 ಮಾರ್ಕ್ಸ್ ಎಕ್ಸ್ಟ್ರಾ ಕ್ವಶನ್ಗೆ ಆನ್ಸರ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ಅಂಡ್ ನೆಕ್ಸ್ಟ್ ಪಾರ್ಟ್ ಸಿಗೆ ಬಂದಾಗ ಒಂದು ಪ್ಯಾಸೇಜ್ ಇರುತ್ತೆ ಮತ್ತೆ ಒಂದು ಪೋಯಮ್ ಕೊಟ್ಟಿರ್ತಾರೆ. ಅದನ್ನ ಓದಿ ಆನ್ಸರ್ ಅನ್ನ ಮಾಡಬೇಕು. ಇಲ್ಲಿ ನಿಮಗೆ 9 ಮಾರ್ಕ್ಸ್ ಇರುತ್ತೆ. ಸೊ ಈ ಸ್ಟೂಡೆಂಟ್ ಎಲ್ಲ 9ಕ್ಕೆ 9 ಕೂಡ ಸರಿಯಾದ ಉತ್ತರವನ್ನು ಬರೆದು 9 ಮಾರ್ಕ್ಸ್ ಅನ್ನ ತಗೊಂಡಿರೋದನ್ನು ನಾವು ನೋಡಬಹುದು. ಇಲ್ಲಿ ಕೂಡ ಪ್ರತಿಯೊಂದು ಆನ್ಸರ್ ಆದ್ಮೇಲೆ ಒಂದು ಲೈನ್ ಬಿಟ್ಟು ಎರಡನೇ ಆನ್ಸರ್ ಅನ್ನ ಬರೆದಿದ್ದಾರೆ. ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಅನ್ನ ಮಾಡಿದ್ದಾರೆ. ನೀವು ಕೂಡ ಇದೇ ರೀತಿ ಒಂದು ಲೈನ್ ಗ್ಯಾಪ್ ತಗೊಂಡು ನೀಟಾಗಿ ಗುಡ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಆನ್ಸರ್ ಅನ್ನ ಮಾಡಿ ಅಂಡ್ ಪ್ಯಾಸೇಜ್ ಅನ್ನ 2 ಟೈಮ್ಸ್ 3 ಟೈಮ್ಸ್ ಓದ್ಕೊಂಡು ಪ್ರಾಪರ್ ಆನ್ಸರ್ಸ್ ಅನ್ನ ಮಾಡಿ. ನೆಕ್ಸ್ಟ್ ಪಾರ್ಟ್ ಡಿಗೆ ಬಂದಾಗ ಇಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ 4 ಮಾರ್ಕ್ಸ್ಗೆ ಇದೆ. ಇಲ್ಲಿ ನಿಮಗೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ರೀರೈಟ್ ಆಸ್ ಡೈರೆಕ್ಟೆಡ್ ಒಂದಿರುತ್ತೆ ಮತ್ತೆ ಲಿಂಕರ್ಸ್ ಇರುತ್ತೆ. ಇವರು ಎರಡಕ್ಕೂ ಆನ್ಸರ್ ಮಾಡಿದ್ದಾರೆ. ಸೊ ಎರಡು ಕಡೆನೂ ಇವರ ಆನ್ಸರ್ ಕರೆಕ್ಟ್ ಆಗಿದೆ. ಲಿಂಕರ್ಸ್ ಅಲ್ಲೂ 4 ಮಾರ್ಕ್ಸ್ ಕರೆಕ್ಟ್ ಆನ್ಸರ್ ಇದೆ. ಅದೇ ತರ ರೀರೈಟ್ ಆಸ್ ಡೈರೆಕ್ಟೆಡ್ ಅಲ್ಲಿ ಕೂಡ 4 ಮಾರ್ಕ್ಸ್ ಅಂದ್ರೆ ಎಲ್ಲ 4 ಆನ್ಸರ್ ಪಕ್ಕಾ ಕರೆಕ್ಟ್ ಆಗಿ ಬರ್ದಿದ್ದಾರೆ. ಅದಕ್ಕೆ ಫಸ್ಟ್ ಅಂದ್ರೆ ಆಪ್ಷನ್ ಎ ಅಲ್ಲಿ ಅವರ 4 ಆನ್ಸರ್ಸ್ ಕರೆಕ್ಟ್ ಆಗಿರೋದ್ರಿಂದ 4 ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇದು ಎಕ್ಸ್ಟ್ರಾ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೂ ಗೊತ್ತಿದ್ರೆ ಅಂದ್ರೆ ಲಿಂಕರ್ಸ್ ಕೂಡ ನಮಗೆ ಪ್ರಾಪರ್ ಆಗಿ ರೈಟ್ ಆನ್ಸರ್ಸ್ ಗೊತ್ತಿದೆ ಅಂದಾಗ ಈ ರೀತಿ ಎಕ್ಸ್ಟ್ರಾ ಆನ್ಸರ್ ಅನ್ನ ಬರೀಬಹುದು. ಅಂಡ್ ನೆಕ್ಸ್ಟ್ 32 ಇಲ್ಲಿ ಕೂಡ 2 ಕ್ವಶನ್ಗೆ 2 ರೈಟ್ ಆನ್ಸರ್ಸ್ ಅನ್ನ ಮಾಡಿದ್ದಾರೆ. ಕ್ವಶನ್ ನಂಬರ್ 32 ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ಕೂಡ 32 ಅಲ್ಲಿ ಎ ಮತ್ತೆ ಬಿ ಅಂತ ನಿಮಗೆ ಚಾಯ್ಸ್ ಇರುತ್ತೆ. ಇವರು ಎಗೂ ಆನ್ಸರ್ ಮಾಡಿದ್ದಾರೆ, ನೆಕ್ಸ್ಟ್ ಬಿಗೂ ಆನ್ಸರ್ ಮಾಡಿದ್ದಾರೆ. ಸೊ ನೀವು ಕೂಡ ಈ ತರ ನಿಮಗೆ ಬಿಗೂ ಆನ್ಸರ್ ಗೊತ್ತಿದ್ರೆ ಟೈಮ್ ಇದ್ರೆ ಮಿಸ್ ಮಾಡದೆ ಅದನ್ನು ಕೂಡ ಬರೀರಿ. ಅದರಿಂದ ಏನು ತೊಂದರೆ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 33 ಬಹಳ ನೀಟಾಗಿ ಎಷ್ಟು ಕ್ಲಿಯರ್ ಆಗಿ ಬರ್ದಿದ್ದಾರೆ ಅನ್ನೋದನ್ನ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ. ನೀವು ಕೂಡ ಇದೇ ತರ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಆನ್ಸರ್ ಕೂಡ ಇಷ್ಟೇ ಸ್ಪಷ್ಟವಾಗಿ ಇರೋ ತರ ನೋಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ಗೆ ಇದೇ ಕಷ್ಟ ಅನ್ಸೋದು. ಬಟ್ ನೀವು ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಡೆಗೆ ಗಮನ ಕೊಟ್ಟು ಕೊಟ್ಟಿರೋ ಕಾನ್ವರ್ಸೇಷನ್ ಅನ್ನ ಪ್ರಾಪರ್ ಆಗಿ ಓದ್ಕೊಂಡು ಆನ್ಸರ್ ಮಾಡಿದ್ರೆ 5 ಔಟ್ ಆಫ್ 5 100% ನಿಮಗೂ ಕೂಡ ಸಿಗುತ್ತೆ. ಸೊ ರಿಪೋರ್ಟೆಡ್ ಸ್ಪೀಚ್ ಅನ್ನ ಕಾನ್ವರ್ಸೇಷನ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೋಡ್ಕೊಂಡು ಈ ರೀತಿ ಪ್ಯಾರಾಗ್ರಾಫ್ ಅಲ್ಲಿ ರಿಪೋರ್ಟ್ ಅನ್ನ ಮಾಡಿ. ಅಂಡ್ ನೆಕ್ಸ್ಟ್ ನಿಮಗೆ ಡೈಲಾಗ್ ರೈಟಿಂಗ್ ಕಾನ್ವರ್ಸೇಷನ್ ಕಂಪ್ಲೀಟ್ ದ ಕಾನ್ವರ್ಸೇಷನ್ ನೋಡಿ ಎಷ್ಟೊಂದು ಸ್ಪಷ್ಟವಾಗಿ ನೀಟಾಗಿ ಬರ್ತಿದ್ದಾರೆ. ಸೊ ಇದನ್ನ ಕೂಡ ಫಾಲೋ ಮಾಡಿ. ನೆಕ್ಸ್ಟ್ ಪಾರ್ಟ್ ಇ ಲೆಟರ್, ಇದಕ್ಕೆ 5 ಮಾರ್ಕ್ಸ್ ಇರುತ್ತೆ. ಸೊ ಇನ್ನು ಕೆಲವು ಸ್ಟೂಡೆಂಟ್ಸ್ ಲೆಟರ್ ರೈಟಿಂಗ್ ಯಾವ ತರ ಅಂತ ಕೇಳ್ತಾನೆ ಇದ್ದಾರೆ. ಸೊ 80 ಔಟ್ ಆಫ್ 80 ಸ್ಕೋರ್ ಮಾಡಿರೋರು ಲೆಟರ್ ರೈಟಿಂಗ್ ಅನ್ನ ಯಾವ ರೀತಿ ಬರೆದಿದ್ದಾರೆ ಅನ್ನೋದನ್ನ ಒಂದ್ಸಲ ನೋಡಿ. ಸೊ ಲೆಟರ್ಗೆ ಅವರು ಹೊಸ ಪೇಜ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಫ್ರಮ್ ಇದೆ, ಫ್ರಮ್ ಅಡ್ರೆಸ್ ಬರೆದಿದ್ದಾರೆ, ಡೇಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಟು ಅಡ್ರೆಸ್ ಇದೆ, ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಮ್. ಸೊ ಸ್ಯಾಲ್ಯುಟೇಷನ್ ಇದೆ, ಸಬ್ಜೆಕ್ಟ್, ರೆಫರೆನ್ಸ್, ಅದಾದ್ಮೇಲೆ ಬಾಡಿ ಆಫ್ ದ ಲೆಟರ್, ಕೊನೆಗೆ ಐ ಹ್ಯಾವ್ ದ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಇಲ್ಲಿ ಮೆನ್ಷನ್ ಮಾಡಿರೋದನ್ನ ನಾವು ನೋಡಬಹುದು. ಅದಾದ್ಮೇಲೆ ಕೊನೆಗೆ ಥ್ಯಾಂಕ್ ಯು ಕಾಂಪ್ಲಿಮೆಂಟರಿ ಕ್ಲೋಸ್ ಅನ್ನ ಕೂಡ ಪ್ರಾಪರ್ ಆಗಿ ಮಾಡಿದ್ದಾರೆ. ರೆಸ್ಯೂಮಿಯನ್ನ ಕೂಡ ಈ ಲೆಟರ್ ಜೊತೆ ಎನ್ಕ್ಲೋಸ್ ಮಾಡಿದೆ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ. ಅದಾದ್ಮೇಲೆ ಆನ್ಸರ್ ಶೀಟ್ ಅಲ್ಲಿ ಸ್ಪೇಸ್ ಇದ್ರೂ ಕೂಡ ಅವರು ರೆಸ್ಯೂಮಿಯನ್ನ ನೆಕ್ಸ್ಟ್ ಪೇಜ್ ಅಲ್ಲೇ ಬರ್ದಿದ್ದಾರೆ, ಯಾಕಂದ್ರೆ ನೋಡೋದಕ್ಕೆ ನೀಟ್ ಆಗಿರ್ಲಿ ಅಂತ. ಸೊ ರೆಸ್ಯೂಮೆ ಫಾರ್ಮ್ಯಾಟ್ ಕೂಡ ಒಂದ್ಸಲ ಅಬ್ಸರ್ವ್ ಮಾಡಿ. ಫಸ್ಟ್ ನೇಮ್ ಇದೆ ಅಂಡ್ ದೆನ್ ಫಾದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ, ನ್ಯಾಷನಾಲಿಟಿ, ಎಜುಕೇಶನಲ್ ಕ್ವಾಲಿಫಿಕೇಶನ್. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಲ್ಲಿ ಕೋರ್ಸ್, ಬೋರ್ಡ್ ಆರ್ ಯೂನಿವರ್ಸಿಟಿ, ಇಯರ್ ಆಫ್ ಪಾಸಿಂಗ್ ಅಂಡ್ ಪರ್ಸೆಂಟೇಜ್. ಸೊ ಸಬ್ಜೆಕ್ಟ್ಸ್ ಅನ್ನ ಬೇಕಾದ್ರೆ ಮೆನ್ಷನ್ ಮಾಡಬಹುದು ಅಥವಾ ಸಬ್ಜೆಕ್ಟ್ ಇಲ್ಲದೆ ಕೂಡ ನೀವು ಈ ರೀತಿ 4 ಕಾಲಮ್ ಹಾಕೊಂಡು ಬರೆದ್ರು ಕೂಡ ನಿಮ್ಮ ಆನ್ಸರ್ ಪ್ರಾಪರ್ ಆಗಿರುತ್ತೆ. ಅಂಡ್ ಅದಾದ್ಮೇಲೆ
ಅಡಿಷನಲ್ ಕ್ವಾಲಿಫಿಕೇಶನ್ಸ್ ಏನಾದರೂ ಇದ್ರೆ ಮೆನ್ಷನ್ ಮಾಡೋದು, ವರ್ಕ್ ಎಕ್ಸ್ಪೀರಿಯನ್ಸ್, ಹಾಬೀಸ್. ಅಂಡ್ ಲಾಸ್ಟಲ್ಲಿ ಡಿಕ್ಲರೇಷನ್ ಅನ್ನು ಬರೆದು ನಿಮ್ಮ ಲೆಟರ್ ರೈಟಿಂಗ್ ಅಲ್ಲಿ ರೆಸ್ಯೂಮೆಯನ್ನು ಕ್ಲೋಸ್ ಮಾಡೋದು. ಸೊ ಇಲ್ಲಿ ಕೂಡ ಅವರಿಗೆ 5 ಔಟ್ ಆಫ್ 5 ಮಾರ್ಕ್ಸ್ ಬಂದಿದೆ. ಸೊ ಈ ಆನ್ಸರ್ ಪೇಪರ್ ಅನ್ನ ನೋಡಿದ್ರಲ್ವಾ, ನೀವು ಕೂಡ ಎಕ್ಸಾಮ್ ಅಲ್ಲಿ ಈ ತರ ಬಹಳ ಸ್ಪಷ್ಟವಾಗಿ, ನೀಟಾಗಿ, ಗುಡ್ ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡ್ತಾ, ಅನ್ನೆಸೆಸರಿಯಾಗಿ ಆನ್ಸರ್ಗಳನ್ನು ತುಂಬಿಸದೆ ಎಷ್ಟು ಪ್ರಾಪರ್ ಆನ್ಸರ್ ಅನ್ನ ಬರಿಬೇಕು ಅಷ್ಟು ಆನ್ಸರ್ ಅನ್ನ ಬರೆದ್ರೆ ನಿಮಗೂ ಕೂಡ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್.